ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಾಕ್ಟರ್ ಪರಮೇಶ್ವರ್ ಅವರೇ, ನೀರಾವರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು, ಜಾರ್ಜ್ ದೆಹಲಿಯಲ್ಲಿ ನಮ್ಮ ಎಲ್ಲ ಸಮಸ್ಯೆಗೆ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಿರಿಯ ತಜ್ಞರಂತ ಜಯಚಂದ್ರ ಅವರೇ, ಖಾದರ್ ಸಾಹೇಬ್ರೆ, ಶಿವರಾಜ ಸ್ವಾಮಿ ಅವರೇ, ನಮ್ಮ ಮಾಧ್ಯಮ ಮಿತ್ರರೇ, ಈ ಭಾನುವಾರ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದ್ದಂತ ಒಂದು ಐತಿಹಾಸಿಕವಾದಂತ ದಿನ. ಅವು ಕೂಡ ಬಹಳ ಕಾತರದಿಂದ ಏನು ತೀರ್ಮಾನ ಆಗ್ತದೆ ಈ ರಾಜ್ಯದಲ್ಲಿ ಅಂತೇಳಿ ಗಮನಿಸ. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ತಿಂಗಳ ಹಿಂದೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ಮುಖ್ಯಮಂತ್ರಿ ಜೊತೆಗೆ ನಾನು ಒಬ್ಬ ಕೂಡ ಕಾವೇರಿ ಕಣಿವೆಯಲ್ಲಿ ಹುಟ್ಟಿ ಬೆಳೆದು ನಾನು ಕೂಡ ಒಬ್ಬ ರೈತನ ಮಗನಾಗಿ ಪಾರ್ಷದ ಕೂಡ ಕೆಲಸವನ್ನು ಕೂಡ ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ಹಾಗೂ ರೈತರ ರಕ್ಷಣೆಗೆ ನಾನು ಮತ್ತು ನಮ್ಮ ಸರ್ಕಾರ ಎರಡು ಆಗಿದೆ. ಯಾರಿಗೂ ಕೂಡ ಈ ರಾಜ್ಯದ ಯಾವ ತರದ ಅನುಮಾನ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಆಡಳಿತವನ್ನ ನಮ್ಮ ಸರ್ಕಾರ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ಧರ್ಮಸಿಂಗ್ ಎಲ್ಲ ಕಾಲದಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಮಾಡಿಕೊಂಡು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಬಂದಿದ್ದೇವೆ. ವಿರೋಧ ಪಕ್ಷದ ಬಿಜೆಪಿ ಇದ್ದಾಗಿರ್ಬೋದು, ದಳ ಇದ್ದಾಗಿರ್ಬೋದು, ಅವರು ಕೂಡ ಅವ್ರದೇ ಆದಂತಹ ಪ್ರಯತ್ನವನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಮಳೆ ಬರದೆ ಇಡೀ ರಾಜ್ಯದಲ್ಲಿ ಇನ್ನ ನಾವು ಬರಗಾಲದ ಛಾಯೆಯನ್ನ ನೋಡ್ತಾ ಇದ್ದೇವೆ. ಇನ್ನ ನಮಗೆ 30-35% ಮಳೆ ಮಾತ್ರ ರಾಜ್ಯದಲ್ಲಿ ಬಂದಿದೆ. ಇನ್ನ ನಾವು ರೈತರಿಗೆ ಮನವಿ ಮಾಡಿದ್ದೇವೆ, ನಾವು ನಿಮ್ಗೆ ಮಾರ್ಗದರ್ಶನ ಕೊಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಈಗ CWC ಮತ್ತು MA ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಎರಡು ಕೂಡ ಏನು 3,500 ಕ್ಯೂಸಿಕ್ ನೀರು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಆದೇಶ ಕೊಟ್ಟಿತ್ತು. ಇದು ಬಹಳ ಸಂಕಟದ ಪರಿಸ್ಥಿತಿಯಲ್ಲಿ ತೀರ್ಮಾನವನ್ನ 9 TMC ಹೇಳಿ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ವಾದವನ್ನ ಕೂಡ ತುಂಬಿರಲಿಲ್ಲ, ಮಳೆ ಇರಲಿಲ್ಲ. ನಿಮ್ಮೆಲ್ಲರ ಆಶಯದಂತೆ ರಾಜ್ಯ ಜನತೆಯ ಪ್ರಾರ್ಥನೆಯಂತೆ ಇವತ್ತು ಸ್ವಲ್ಪ ನಮಗೆ ಮಳೆ ಬಂದು ಸ್ವಲ್ಪ ಸುಧಾರಣೆ ಆಗಿದೆ. ತಮ್ಗೆ ಹೇಳಬೇಕು ಅಂದ್ರೆ ಈಗ ಬೆಳಗ್ಗೆ ಈ ಮಧ್ಯಾಹ್ನ ಬಂದಿರುವಂತ ನನಗೆ ಮಾಹಿತಿ ಪ್ರಕಾರ
ಕಬಿನಿಲಿ 24,000 TMC ನೀರು ಇನ್ಫ್ಲೋ ಕ್ಯೂಸಿಕ್ 24,000 ಬರ್ತಾ ಇದೆ. KRS ಅಲ್ಲಿ 22,000 ನೀರು ಬರ್ತಾ ಇದೆ. ಸ್ವಲ್ಪ ಕೊಡಗಿನಲ್ಲಿ ಮಳೆ ನಿನ್ನೆಕಿನ ಈ ಮಧ್ಯಾಹ್ನ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೇಮಾವತಿ ಕ್ಯೂಸಿಕ್ ಹರಿವು ಬರ್ತಾ ಇದೆ. ಆರಂಗಿಲಿ 10,430 ಕ್ಯೂಸಿಕ್ ನೀರು ಅಲ್ಲಿ ಬರ್ತಾ ಇದೆ. ಒಟ್ಟು 60,378 ಕ್ಯೂಸಿಕ್ ಅಷ್ಟು ಈಗ ಒಳಹರಿವು ಕಾಣ್ತಾ ಇದೆ. ಕುಡಿಯೋ ನೀರಿಗೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು 40 TMC ಸ್ಟೋರ್ ಮಾಡಬೇಕು. 36 TMC ಕಂಪಲ್ಸರಿ ಬೇಕು. ಇನ್ನು 4 TMC ಅಷ್ಟು ಏನು ನಮ್ಮ ಡ್ರೈಗೆ ಮತ್ತೊಂದು ಅವಕ್ಕೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರುಗಳು, ಇಲ್ಲಿ ಬಂದಿದ್ದಂತ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಗಳು ಅವರೆಲ್ಲ ವಿಭಿನ್ನವಾದಂತ ಅನೇಕ ಒಳ್ಳೊಳ್ಳೆ ಸಲಹೆಗಳನ್ನ ರಾಜ್ಯದ ಹಿತಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಪರವಾಗಿ ಸಂಸತ್ ಸದಸ್ಯರಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿಗೆ ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು, ಸದಾನಂದ ಗೌಡರು, ವೀರಪ್ಪ ಮೊಯ್ಲಿಯವರು, ನಾರಾಯಣಸ್ವಾಮಿ ಅವರು, ಬಾಬುರವರು ಮತ್ತು ಇನ್ನೆಲ್ಲ ಶೋಭಕ್ಕ ಅವರು, ವಿಶೇಷವಾಗಿ ಯಡಿಯೂರಪ್ಪನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು, ಅವರೆಲ್ಲರೂ ಕೂಡ ಭಾಗಿಯಾಗಿ ಅವ್ರದೇ ಆದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ಮ ಮಾಜಿ ನೀರಾವರಿ ಸಚಿವರುಗಳಂತ HK ಪಾಟೀಲ್ ಮತ್ತು ನಮ್ಮ MB ಪಾಟೀಲ್ ಅವರು ಕೂಡ ಅವರ ಅಭಿಪ್ರಾಯ ಕೂಡ ತಿಳಿಸಿದ್ದಾರೆ. ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಕೂಡ ನಾನು ಇನ್ನ ದೊಡ್ಡ ಲೀಗಲ್ ಟೀಮ್ನೆಲ್ಲ ನಾನು ಆಹ್ವಾನಿಸಿದ್ದೆ. ಸೊ ಅವ್ರ ಪರವಾಗಿ ನಾನೇ ಕೆಲವು ವಿಚಾರವನ್ನು ಹಂಚಿದ್ದೇನೆ, ತಿಳಿಸಿದ್ದೇನೆ. ಡೆಲ್ಲಿ ಟೀಮ್ ಕೂಡ ಬಂದಿತ್ತು. ಅವರು ಕೂಡ ಕೆಲವು ನಮ್ಮ ವರ್ಚುವಲ್ ಅಲ್ಲೂ ಕೂಡ ಕೆಲವರೆಲ್ಲ ಈ ಸಭೆಯನ್ನ ಕಂಪ್ಲೀಟ್ ಅವರು ವೀಕ್ಷಣೆ ಕೂಡ ಮಾಡ್ತಾ ಇದ್ರು. ಸೊ ಅಡ್ವೊಕೇಟ್ ಜನರಲ್ ಕೂಡ ಈಗ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ಅವರು ಕೂಡ ಮುಂದೆ ನಾವು ಏನು ತೀರ್ಮಾನವನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಸೊ KRS ಡ್ಯಾಮ್ನಲ್ಲಿ ಸ್ವಲ್ಪ ಗಮನಕ್ಕೆ ಬರ್ತಾ ಇದೆ, ಬಟ್ ಈಗ ಮಧ್ಯಾಹ್ನದಿಂದ ಸ್ವಲ್ಪ ನಿಂತಿದೆ. ಹೇಮಾವತಿಯಲ್ಲೂ ಕೂಡ ಆಗಿದೆ. ಕುಡಿಯೋ ನೀರಿಗೋಸ್ಕರ ಕೆರೆಗಳನ್ನು ತುಂಬಲಿಕ್ಕೆ ಈಗಾಗಲೇ ಕುಡಿಯೋ ನೀರಿಗೆ ಮಾತ್ರ ಈಗಾಗಲೇ ನಾವು ಅವ್ರಿಗೆ ಸ್ವಲ್ಪ ನೀರನ್ನ ನಮ್ಮ ಚಾನೆಲ್ಗಳ ಡ್ಯಾಮ್ ಇದನ್ನ ನಮ್ಮ ಕೆರೆ ಕಟ್ಟೆಗಳಿಗೆ ಬಂದಿದ್ದೇವೆ. ಅವರು ಕೂಡ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ಕೂಡ ಕುಡಿಯೋ ನೀರು ಬಗ್ಗೆ ಅವರು ಒತ್ತನ್ನು ಕೊಟ್ಟು ಅವರು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕುಡಿಯೋ ನೀರಿಗೆ ಹೇಳಿದ್ದಾರೆ. ಅಲ್ಲೂ ಕೂಡ ಸ್ವಲ್ಪ ಬಹಳ ಬೋರ್ವೆಲ್ಗಳ ನೀರಿನಲ್ಲಿ ವ್ಯವಸಾಯಕ್ಕೆ ಕೂಡ ಕೈಗೊಂಡದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದ ಸಂಕಟದ ಸೂಚನೆ ಇದೆ, ಅದರ ಬಗ್ಗೆ ನಾವು ಬಹಳ ಪರಿಣಾಮಕಾರಿಯಾಗಿ ಕಾನೂನು ಚೌಕಟ್ಟಿನಲ್ಲೇ ಗಮನ ಇಟ್ಕೊಂಡು ಕಾನೂನಿನ ತಜ್ಞರನ್ನೇ ಚರ್ಚೆಗೆ ಅವರ ಜೊತೆ ಚರ್ಚೆಯನ್ನು ಮಾಡಿ ಅವ್ರನ್ನ ವಿಷಯ ತಿಳ್ಕೊಂಡು ಅನೇಕ ತೀರ್ಮಾನ ಕೂಡ ಇದೆ. ಇದನ್ನ ಫಸ್ಟ್ ಸ್ಟೇಜ್ ಅಲ್ಲಿ ನಾವಿದ್ದೇವೆ. ಇನ್ನ ಇಡೀ ವರ್ಷ ಜನವರಿವರೆಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಪ್ರತಿ 15 ದಿನಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಇವರಾಗ್ಲಿ CWC ಅವರಾಗ್ಲಿ ಕೂಡ ಮೀಟಿಂಗ್ ಗಳನ್ನ ಮಾಡಂತ ಎಲ್ಲ ಲಕ್ಷಣಗಳು ಜವಾಬ್ದಾರಿ ಇದೆ. ಅದರಿಂದ ನಾವು ಬಹಳ ಮಾಡಬೇಕಾಗ್ತದೆ. ಈಗ ಜೂನ್ ನಲ್ಲಿ ಹಿಂದೆ ಎಲ್ಲ ನಾವು
9.19 TMC ನೀರನ್ನು ನಾವು ಬಿಟ್ಟಿದ್ದು. ಆದರೆ ಈ ವರ್ಷ ಬರೀ 2.9 TMC ಮಾತ್ರ ಈ ವರ್ಷ ಬಿಟ್ಟಿದ್ದೇವೆ. ಜುಲೈಯಲ್ಲಿ 31 TMC ಬಿಟ್ಟಿದ್ದು ಕಳೆದ ವರ್ಷ. ಈಗ 0.7 TMC ಮಾತ್ರ ಹೋಗಿದೆ. ಈಗ 40 TMC ನಾವು ಈ ವರ್ಷ ಬಿಡಬೇಕು ಜುಲೈನಲ್ಲಿ. ಅದನ್ನ 40 TMC ಬದಲು ಬರೀ 3.6 TMC ಇದಕ್ಕೆ ಮಾಡಿದೆ. ಇಲ್ಲಿವರೆಗೂ ನಾವು ಯಾವ ಡ್ಯಾಮ್ನಿಂದ ಕೂಡ ಬಿಡುಗಡೆ ನಾವು ಮಾಡಿರಲಿಲ್ಲ. ಮಧ್ಯಾಹ್ನ ನಂತರ ನಾವು ಅದನ್ನ ನೀರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡ್ಯಾಮ್ನ ಸೇಫ್ಟಿಗೋಸ್ಕರ ಅಲ್ಲಿ ಏನು ನಮ್ಮ 2-3 ಅಡಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು 3-4 ಕಂಟ್ರೋಲ್ ಇಟ್ಕೊಂಡು ಆ ಕಬ್ರಿನ ನಾವು ನೀರನ್ನ ಹೊರಗಡೆ ಹೋಗ್ಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ, ಆದೇಶ ಕೊಟ್ಟಿದ್ದೇವೆ. ಸೊ ಇವತ್ತು ಕಬ್ರಿಲಿ ಈಗಾಗಲೇ ಕೂಡ ತಮಗೆಲ್ಲ ಗೊತ್ತಿದೆ. ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂದ್ರೆ, ಎಲ್ಲ ಸಂಸತ್ ಸದಸ್ಯರು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇರಿಗೇಷನ್ ಇರ್ಬೋದು, ಡೆಪ್ಟಿ CM ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ. ಇನ್ನೊಂದು ಕೆಲವರೆಲ್ಲ ಪ್ರತಿಭಟನೆಗಳು ಕೂಡ ಇಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಪ್ರಕೃತಿ ಕೂಡ ಇವತ್ತು ಇದೆ. ದೇವರ ಕೃಪೆ ವರ್ಣ ನಮಗೆ ಇವತ್ತು ಸ್ವಲ್ಪ ಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಸೊ ನಾನೊಂದು ರಿಕ್ವೆಸ್ಟ್, ಎಲ್ಲ ಸಂಘಟನೆಗಳೇ, ಕನ್ನಡ ಸಂಘಟನೆಗಳು, ರೈತರು ಮತ್ತು ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲರೂ ಕೂಡ 13ನೇ ತಾರೀಕು ಬಗ್ಗೆ ಕರೆದಿದ್ದಾರೆ. ಬಿಜೆಪಿಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯ್ತು. ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು JDSನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ. ನಾನೇ ಖುದ್ದಾಗಿ ಮಾತಾಡ್ತೇನೆ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮ್ಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂತೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾನು ಎಲ್ಲರೂ ಕೂಡ ನಿಮಗೆ ಬಂದಿಂದ, ಯಾಕೆಂದ್ರೆ ನಾವು ಏನು ಪ್ರಯೋಜನ ಆಗುವುದಿಲ್ಲ. ಯಾರ ಮೇಲೆ ಸರ್ಕಾರನೇ ನಿಮ್ಮ ಪರವಾಗಿ ನಿಂತಿರುವಾಗ, ಸರ್ಕಾರ ಮತ್ತು ಪ್ರಕೃತಿ ಎರಡೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿ, ನೀವು ಇದಕ್ಕೆ ದಣು ತಗೊಳ್ಬಾರದು ಅಂತೇಳಿ ನಾನು ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂದಕ್ಕೆ ಪ್ರತಿ ಹಂತ ಇವತ್ತು ತಮಿಳುನಾಡವರು ಕೂಡ ಅವರು ಡಿಸ್ಟೆನ್ಸ್ ಶೇರಿಂಗ್ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ DMK ಪಕ್ಷದವರು ಕೂಡ ಪ್ರೈವೇಟ್ ಆಗಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಕಾನೂನು ನಾನು ಇದನ್ನ ಚರ್ಚೆ ಮಾಡೋದು ಬೇಡ. ಏನಾದ್ರು ಅವರು ಅವ್ರದೇ ಆದಂತ ಒಂದು ಅಭಿಪ್ರಾಯ ಬರ್ತಾರೆ, ಕೇಳ್ತಾರೆ, ನಾವು ಅದಕ್ಕೆ ಉತ್ತರ ಕೊಡಬೇಕು. ಪ್ರೈವೇಟ್ ಅವ್ರು ಯಾರೇ ಆಗ್ಲಿ ಕೇಳ್ಬೇಕಾದ್ರೆ ಅದಕ್ಕೆ ಮಾನ್ಯತೆ ಕೊಡೋದು ಬಹಳ ಕಡಿಮೆ ಅನ್ನೋದು ನನ್ನ ಅನುಭವ ಮತ್ತು ನನ್ನ ತಜ್ಞರು ಕೂಡ ನನಗೆ ಆ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಸೊ ನಾವು ಬಹಳ ಹುಷಾರಾಗಿ ಯಾವ್ದಾದ್ರು ಕೆಲವು ಕೋರ್ಟ್ನ ಹ್ಯಾಂಡಲ್ ಮಾಡುವಂತ ಸಂದರ್ಭದಲ್ಲಿ ಅನೇಕ ಹಿರಿಯರ ಅನುಭವವನ್ನು ಕೂಡ ನಾವು ಗಮನದಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ. ಆಮೇಲೆ ಈಗಾಗಲೇ ಜುಲೈನಲ್ಲಿ CW
CWRC ಆಮೇಲೆ CWMA ಏನು ಆ ಮೀಟಿಂಗ್ ತೆಗೆದುಕೊಂಡು ಅದು ನಡ್ಕೊಂಡು ಬರ್ತಾ ಇರ್ತದೆ. ಅದು ಒಂದೊಂದು 15 ದಿನಕ್ಕೆ ಒಂದೊಂದ್ಸತಿ ಒಂದೊಂದು ತೀರ್ಪು ಬರ್ತದೆ. ಪರಿಸ್ಥಿತಿ ಕೂಡ ಮಾಹಿತಿ ಇದೆ ನಿಮ್ಗೆ, ನಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ, ಅಧಿಕಾರಿಗಳಿಗೆ ಸಿಗ್ತದೆ. ಹಂಗೆ ಕೇಂದ್ರ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಆಗಿರ್ಬೋದು, ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ, ಮತ್ತು ತಮಿಳುನಾಡು ಕೂಡ ಅವರಿಗೆ ಎಲ್ಲ ತರದ ಮಾಹಿತಿ ಕೂಡ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದ ನಾವು ಬಹಳ ಜಾಗೃತಿಯಾಗಿ ನಮ್ಮ ರಾಜ್ಯದ ಹಿತವನ್ನ ಕೂಡ ಕಾಪಾಡುತ್ತೆ. ನಾನು ಅಗ್ರಿಕಲ್ಚರ್ ಟೀಮ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅವರು ಕೂಡ ನಾವು ರೈತರು ಕೊಡ್ತೇವೆ. ನಮ್ಮ ಹಿತ ರೈತ ಮಾಡಂತದ್ದು ಮಾರ್ಗದರ್ಶನ ಕೊಡಬೇಕಾದ್ದು ಆ ಕೆಲಸ ಕೂಡ ಬಹಳ ಮಾಡಿ. ಸೊ ಯಾವತ್ತೂ ಕೂಡ ನಮ್ಮ ರೈತರಿಗೆ ಲಾಸ್ ಆಗಬಾರದು. ಆಮೇಲೆ ಗಮನ ಡ್ಯಾಮಿನ ಪರಿಸ್ಥಿತಿ ನೋಡಿಕೊಂಡು ಮತ್ತು ಬರಗಾಲದಲ್ಲಿ ಏನು ಪ್ರೈಮ್ ಮಿನಿಸ್ಟ್ರೇ ನಮ್ಗೆಲ್ಲ ಮುಂದೆ ನಾವು ಬೆಳೆಗಳನ್ನ ಯಾವ ಬೆಳೆ ಹಾಕ್ಬೇಕು ಅಂತೇಳಿ ನಮ್ಮ ಅಗ್ರಿಕಲ್ಚರ್ ಮತ್ತು ಟೀಮ್ ಅಗ್ರಿಕಲ್ಚರ್ ಟೆಕ್ನಿಕ್ ಅವರು ಕೂಡ ನಾವು ರೈತರಿಗೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಜಿಲ್ಲೆಗೆ ಏನೇನು ಆಗ್ಬೇಕು ಅನ್ನೋದನ್ನ ಅವರಿಗೆ ಮಾರ್ಗದರ್ಶನ ಕ್ರಮ ಕೂಡ ಸೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೇನೆ. ಆದ್ರೆ ಒಂದು ಬಹಳ ಸಂತೋಷ, ಎಲ್ಲರೂ ಕೂಡ ಅವರು ಕೈ ಜೋಡಿಸಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿದ್ದಂತ ದೇವೇಗೌಡರು ಕೂಡ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ನನ್ನ ಇವರು ನಮ್ಮ ಪಕ್ಷದ ಪರವಾಗಿ HD ಕುಮಾರಸ್ವಾಮಿ ಮತ್ತು ಶಾಸಕಾಂಗ ಪಕ್ಷದ ನಾಯಕರುಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೇಳಿ ಅವರು ತಿಳಿಸಿದ್ದಾರೆ. ಈ ಮಧ್ಯದಲ್ಲಿ ನಾನು ಜೋಸೆಫ್ ವಿಜಯ್ರವರು ಕಾರ್ಯಕ್ರಮನ ಮುಂದೂಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅದು ಕೂಡ ಅವರು ಬೆಳಗ್ಗೆ ಬಿಜೆಪಿ ಅಧ್ಯಕ್ಷರು ಕೂಡ ಅವ್ರಿಗೊಂದು ಅವರು ಅನೇಕ ವಿಚಾರಗಳನ್ನ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಅವರು ಏನ್ ಬೇಕಾದ್ರೂ ಅವರ ಅನುಭವದಲ್ಲಿ ಅವರು ಕೆಲವರು ಮಾತಾಡಿದ್ದಾರೆ. ಸೊ ನಾವು ಸೌಹಾರ್ದತೆಯಿಂದ ನಮ್ಮ ಸಮಸ್ಯೆನ ಬಗೆಹರಿಸಿಕೊಳ್ಳೋದು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ. ಸೊ ಅದಕ್ಕೆ ಪ್ರತಿ ಹಂತದಲ್ಲೂ ಕೂಡ ರೈತರು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಜನರ ಪ್ರತಿನಿಧಿಗಳು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಮತ್ತು ನಮ್ಮ ಲೀಗಲ್ ಟೀಮ್ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಅವರನ್ನು ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರ ಯಾವ ಬೇಕು ರೈತರಿಗೆ ಏನು ಮಾರ್ಗದರ್ಶನ ಅಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನ ಬರಗಾಲದ ಇನ್ನ ಇದೆ. ನಾವು ಬರಗಾಲದ ಘೋಷಣೆ ಮಾಡೋ ವಿಚಾರ ಮತ್ತೊಂದು ವಿಚಾರ ಈಗ ಸದ್ಯಕ್ಕೆ ಈಗ ತೀರ್ಮಾನ ತೆಗೆದುಕೊಳ್ಳೋಕೆ ಆಗುದಿಲ್ಲ. ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಪಡ್ಕೊಳ್ಬೇಕು. ನಮ್ಮ ಎಲ್ಲ ಮಿನಿಸ್ಟರ್ಸ್ ಕೂಡ ಈಗಾಗಲೇ ನಮ್ಮ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅವ್ರದ್ದಂತ ವರದಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಮುಂದೊಂದು ದಿನದಲ್ಲೂ ಕೂಡ ಎಲ್ಲ ಮಂತ್ರಿಗಳು ಕೂಡ ಅವ್ರು ಹೋಗಿ ತೆರಳಿ ಅವರು ಕೂಡ ಎಲ್ಲ ರೈತರ ಹತ್ರ ಚರ್ಚೆ ಮಾಡಿ ವಾಸ್ತವಾಂಶವನ್ನ ಆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ತಿಳ್ಕೊಂಡು ಅವರು ಕೂಡ ನನಗೆ ವರದಿಯನ್ನು ಕೊಡ್ತಾರೆ. ಅದಾದ್ಮೇಲೆ ರೆವಿನ್ಯೂ ಮಿನಿಸ್ಟ್ರು ಅದನ್ನೆಲ್ಲ ಅಸೆಸ್ ಮಾಡಿ ಟೆಕ್ನಿಕಲ್ ಆಗಿ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, MDRC ಏನಿದೆ ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ಆದೇಶ ಕೊಡಬೇಕು, ಕೊಡ್ತಾರೆ. ಅದಕ್ಕೆ ಮಾಡಕ್ಕಿಂತ ಮುಂಚಿತ ಕೂಡ ಅವರು ಮಂಡಿಸ್ತಾರೆ. ನಾವು ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನನಗೆ ಯಾವ್ದೋ ಒಂದು ತಾಲೂಕ್ ಬೇಕು ಅಂತ ನಾನು ಸೇರಿಸ್ಲಿಕ್ಕೆ ಆಗುದಿಲ್ಲ, ಇಲ್ಲ ಯಾವ್ದೋ ಒಂದು ತಾಲೂಕ್ ಬಿಡಿ ಅಂತ ಹೇಳಿದ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ ಅಂತ ಏನು ಒಂದು ವಾಸ್ತವಾಂಶ ಏನಿದೆ, ನೀರಿನ ಮತ್ತು ಹವಾ ಮತ್ತು ಮಳೆ ಇದನ್ನೆಲ್ಲ ಕೂಡ ಗಮನದಲ್ಲಿ ಅದನ್ನೇ ಹೇಳಿದೆ. ಸೆಂಟ್ರಲ್ದು ಒಂದು ಏನೊಂದು ಗೈಡ್ಲೈನ್ಸ್ ಇದೆ, ಮಾನದಂಡ ಏನಿದೆ ಅದರ ಮೇಲೆನೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಆಪೋಸಿಷನ್ ಲೀಡರ್ ಸಾಹೇಬರು ಹೇಳ್ತಾ ಇದ್ರು, ನಾವು ಇದನ್ನ ಮಾಡಬೇಕು, ಅನೌನ್ಸ್ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ. ಪಾಪ ಅವರು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೂ ಅಪಾರವಾದಂತ ಅನುಭವ ಇದೆ. ರಾಜಕೀಯವಾಗಿ ಮಾತಾಡ್ತಾರೆ, ನಾನು ಅದನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರಿಗೂ ಅನುಭವ ಇದೆ. ಸೊ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೂಡ
ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಗೈಡ್ಲೈನ್ಸ್ ಎಲ್ಲ ನೋಡಿ ಆಮೇಲೆ ಫೀಲ್ಡ್ ರಿಪೋರ್ಟ್ನ ತರಿಸ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಂತ್ರಿಗಳ ಹತ್ರ ಕೂಡ ತರಿಸ್ಕೊಂಡು ಅವ್ರು ಏನು ಘೋಷಣೆ ಮಾಡಬೇಕು ಆ ಟೈಮಲ್ಲಿ ನಾವು ಮಾಡ್ತೀವಿ. ಇನ್ನ ಬೇರೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಲೀಡರ್ಸು ಬೇರೆ ಲೀಡರ್ಸು ಕೂಡ ಯಾರು ಏನಾದ್ರು ಅಭಿಪ್ರಾಯ ತಿಳಿಸೋದಾದ್ರೆ ವಿ ಆರ್ ಮೋಸ್ಟ್ ವೆಲ್ಕಮ್. ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ಡೆಪ್ಟಿ CMಗೆ ತಿಳಿಸ್ಲಿ. ಆಮೇಲೆ ನಮ್ಮ ತೀರ್ಮಾನ ಏನ್ ಮಾಡಬೇಕು, ಯಾವ ರೀತಿ ನಮ್ಮ ರೈತರನ್ನ ಕಾಪಾಡಬೇಕು, ಏನ್ ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಈಗ ಅಪೀಲ್ ಮಾಡೋಂಥ ವಿಚಾರ ಏನಿದೆ, ಸುಪ್ರೀಂ ಕೋರ್ಟ್ಗೆ ವಿಚಾರ ಏನಿದೆ, ಪರಿಸ್ಥಿತಿ ತಾವೇ ಇದನ್ನ ಆಲೋಚನೆ ಮಾಡ್ತಾ ಇದ್ದೀರಿ, ತಮ್ಗೆ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ನಾವು ಲೀಗಲ್ ಟೀಮ್ನ ಗಮನದಲ್ಲಿ ಇಟ್ಕೊಂಡು ಅವರ ಚರ್ಚೆ ಮಾಡಿ ಕೆಲವು ಡಿಸಿಷನ್ಸ್ಗೆ ನಾವು ಬರ್ತೇವೆ. Okay, I'll brief you. Let my Kannada friends finish their questions. See, ಬಸವರಾಜ ಬೊಮ್ಮಾಯಿ ಅವರು ಲೀಡ್ ಮಾಡಿದ್ರು. ಮೇಕೆದಾಟು ದಟ್ ಇಸ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗವರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಇಬ್ಬರಿಗೂ ಅನುಕೂಲ. ಅದು ತಮಿಳುನಾಡಿಗೆ ಜಾಸ್ತಿ ಅನುಕೂಲ, ಕರ್ನಾಟಕಕ್ಕೆ ಕಡಿಮೆ ಅನುಕೂಲ. ಅದನ್ನ ಈ ಡಿಸ್ಟ್ರಿಕ್ಟ್ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು ನೀವು ತಮಿಳುನಾಡವರಿಬ್ರು ಕೂತ್ಕೊಂಡು ಸೌಹಾರ್ದತೆಯಿಂದ ಬಗೆಹರಿಸಿಕೊಳ್ಳಕ್ಕೆ ನಮ್ದೆಲ್ಲ ತರದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಿಲ್ಲ, ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಏನಿಲ್ಲ. ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಾವು ಹಿಂದೆ 4 TMC ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆವು ಕುಡಿಯೋ ನೀರಿಗೆ. ನಾನು ಮಾಡಬೇಕು ಅಂತ ಅದಕ್ಕೆ ಒಂದು ಆರ್ಡರ್ ಮಾಡಿದ್ದೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಏನಾದ್ರು ಬಿಟ್ರೆ TMC ಇಟ್ರೆ ತುಮಕೂರವ್ರು ಬಂದು ಕೇಳೋದು, ಇನ್ನೊಂದು ಬೇರೆ ಜಿಲ್ಲೆಯವ್ರು ಬಂದು ಕೇಳೋದು, ರಾಮನಗರದವ್ರು ಬಂದು ಕೇಳೋದು, ಸೌತ್ ಅವ್ರು ಬಂದು ಕೇಳೋದು, ನಾರ್ತ್ ಅವ್ರು ಬಂದು ನೀರಿಗೆ, ಇವೆಲ್ಲ ಆಗ್ಬಾರ್ದು ಅಂತೇಳಿ ಬರೀ ಕುಡಿಯೋ RTMC ಸ್ಪೆಸಿಫಿಕ್ ಆಗಿ ಇಡಬೇಕು ಅಂತ ಮಾಡಿದ್ದಾರೆ. ಅದನ್ನ ಸೇರಿಸಿದ್ರು. ನಾವು ಅದನ್ನ ಏನೋ ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ಅದಕ್ಕೆಲ್ಲ ನಾವು ರೆಕ್ಟಿಫೈ ಮಾಡ್ತೇವೆ, ಮಾಡಿ ಸಲ್ಲಿಸ್ತೀನಿ. ನಾನು ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಓಕೆ, ಶಾಲ್ ಐ ಗೋ ಆನ್ ಇನ್ ಇಂಗ್ಲಿಷ್? ಫಸ್ಟ್ ಅದನ್ನ ನಾನು ವೇಟ್ ಮಾಡ್ತೀನಿ. ಈಗ ಕೆರೆಗಳಿಗೆ ತುಂಬಿಸೋಂತಕ್ಕೆ ಏನ್ ಬೇಕೋ ಅದಕ್ಕೆ ನಾವು ಮಾಡ್ಬೇಕಾಗ್ತದೆ. ಕುಡಿಯೋ ನೀರಿಗೆ ನಾವು ಪ್ರಯಾರಿಟಿ ಕೊಡ್ತೇವೆ. ನಾಲೆ ಬಿಟ್ರು ಕುಡಿಯೋ ನೀರು ಅದನ್ನ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ. ಈಗೂ ಕೂಡ ನಾನು ರೈತರಿಗೆ ನೀವು ಆತರ ಪಡಕ್ ಹೋಗ್ಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಇದೆ. ಖಂಡಿತ ಈಗ ಮುಂದಕ್ಕೆ ಮೊನ್ನೆ ತಾನೇ ನಾವು ಸುಮಾರು 30 ಕೋಟಿಗೂ ಹೆಚ್ಚು ಹಣ ನಮ್ಮ ಇಂಟೆಲಿಜೆನ್ಸ್ ಮತ್ತು ಬೇರೆ ಬೇರೆ ಏನೇನು ವ್ಯವಸ್ಥೆ ಇದೆ ಅದರಲ್ಲೆಲ್ಲ ನಾವು ನೋಡಿ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಒಂದು ಮೇಜರ್ ಡಿಸಿಷನ್, ಹಿಸ್ಟಾರಿಕ್ ಡಿಸಿಷನ್ ನಾವು ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಿದ್ದೇವೆ. ಟೈಮ್ ಅದಕ್ಕೆ ಉತ್ತರ ಕೊಡ್ತದೆ. ಟೈಮ್ ಬರ್ರಿ, ಅದಕ್ಕೆ ಸ್ವಲ್ಪ ಸೆಟ್ಲ್ ಆಗ್ಲಿ. ನಿಮ್ದೆಲ್ಲ ಪ್ರಾರ್ಥನೆ ಫಲ ಸಿಗ್ತಾ ಇದೆ. ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನಗೂ ರಿಕ್ವೆಸ್ಟ್ ಮಾಡ್ತೀನಿ, ನೋಡ್ತೀನಿ. ಕರೆಯೋದಾದ್ರೆ ಖಂಡಿತ ಯಾರು ಕರಿಬೇಕು ಎಲ್ಲ ಕರೆಯೋಣ, ನೋ ಪ್ರಾಬ್ಲಮ್. ಖಂಡಿತ ಈ ಬರ ಇನ್ನ ಇದೆಯಲ್ಲ, ಬರೀ ನಾವು ವಯನಾಡು, ಕೂರ್ಗು, ಒಳಹರು ಮಾತಾಡ್ತಾ ಇದ್ವಿ. ಮಂಡ್ಯದಲ್ಲೂ ನೀರಿಲ್ಲ, ಮೈಸೂರಲ್ಲೂ ಮಳೆ ಇಲ್ಲ, ಬೆಂಗಳೂರಲ್ಲಿ ಇಲ್ವೇ ಇಲ್ಲ. ಬೆಂಗಳೂರಲ್ಲಿ ಹೋದ್ರು ಅಲ್ಲಿಗೆ ಹೋಗ್ತದೆ, ಅರ್ಕಾವತಿ ಮುಖಾಂತರ ಹೋಗ್ತದೆ. ಇಡೀ ಬರೀ 37% ಮಾತ್ರ ಇಲ್ಲಿವರೆಗೂ ಮಳೆ ಬಿದ್ದಿರೋದು. ಇನ್ನ ಟೈಮ್ ಇದೆ, ವೇಟ್ ಮಾಡೋಣ. ಓಕೆ, ನೀವು ನಿನ್ನೆ ಓಪನ್ ಅಪ್ ಆಗಿ ಪ್ರೈಮ್ ಮಿನಿಸ್ಟರ್ ಹತ್ರ ನೀವು ಮನವಿ ಮಾಡಿದ್ದೀರಾ, ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಯಾಕೆಂದ್ರೆ
ಬೆಳೆ ಪರಿಹಾರ ತಗೋಬೇಕು ಅಂದಾಗಲೂ ಕೋರ್ಟ್ಗೆ ಹೋಗಿ ನೀವು ತಗೊಂಡ್ರಿ ಲಾಸ್ಟ್ ಟೈಮ್. ನೋಡಪ್ಪ, ನಾವು ಫೆಡರಲ್ ಸ್ಟ್ರಕ್ಚರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶ ಹಿಂದೆ ಕೂಡ ನಾವು ಏನು ಗೌರವದಿಂದ ಕಾಣಬೇಕು, ಸಿದ್ದರಾಮಯ್ಯನವ್ರ ಗೌರ್ಮೆಂಟಲ್ಲೂ ಕೂಡ ಬಹಳ ನಮ್ರತೆಯಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಕೆಲವು ಕಾರಣಾಂತರದಿಂದ ಆಲ್ ಪಾರ್ಟಿ ಡೆಲಿಗೇಷನ್ಸ್ ಹೋಗಕ್ಕೆ ಆಗಿರಲಿಲ್ಲ. ನಿನ್ನೆ ಕೂಡ ನಾನು ಪ್ರೈಮ್ ಮಿನಿಸ್ಟರ್ಗೆ ನಾನು ಅಪೀಲ್ ಮಾಡಿದ್ದೀನಿ, ನಮಗೂ ಸ್ವಲ್ಪ ಟೈಮ್ ಕೊಡಿ, ಬಂದು ಕೆಲವು ವಿಚಾರಗಳು ಮಾಡ್ತೀವಿ ಅಂತ. ಅವರು ನನಗೆ ಆಯಿತು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಪಾರ್ಲಿಮೆಂಟ್ ಎಲ್ಲ ಮುಗೀಲಿ, ಅಷ್ಟೊತ್ತಿಗೆ ಇನ್ನು ಸ್ವಲ್ಪ ದಿನ ಆಗಲಿ, ನೋಡೋಣ ಮಳೆರಾಯ ಹೊರಣ ಯಾವ ರೀತಿ ನಿಮ್ಮನ್ನ ಕಾಡ್ತಾರೆ ನೋಡೋಣ. ನೋಡಿ ಖಂಡಿತ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಅವ್ರಿಗೂ ಅಶ್ಯೂರ್ ಮಾಡಿದಾರಲ್ಲ, ಲೆಟ್ ಅಸ್ ವರ್ಕ್ ಟುಗೆದರ್. ಭಾರತ ಬಲಿಷ್ಠವಾಗಬೇಕಾದ್ರೆ ಕರ್ನಾಟಕ ಬಲಿಷ್ಠ ಆಗ್ಬೇಕಲ್ಲ. ಅವ್ರು ಪಾಸಿಟಿವ್ ಆಗಿದ್ದಾರೆ. ಅವ್ರು ಪಾಸಿಟಿವ್ ಆಗಿದ್ದಾರೆ. ನಿಮಗೆ ಎಲ್ಲ ಥರದ ಮುನ್ಸೂಚನೆಗಳೆಲ್ಲ ನೀವೆಲ್ಲ ತೋರಿಸಿದ್ದೀರಿ, ಮಾನಿಟರ್ ಮಾಡಿದ್ದೀರಿ, ಚಿತ್ರಗಳನ್ನೆಲ್ಲ ಬಿಡುಗಡೆ ಮಾಡಿದ್ದೀರಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.